ಕಾರಣ ನಿನಗಿದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಬಂದರು. ಕಾಲೋನಿ ನನ್ನ ಮಕ್ಕಳ ನೀವು ಅಂತ ಹೇಳ್ಬಿಟ್ಟು ನನ್ನ ಜಾತಿ ನಿಂದನೆಯನ್ನ ಮಾಡೋದು. ನನ್ನ ಮೇಲೆ ಏಕಾಏಕಿ ಅವ್ಯಾಜ್ಯ ಶಬ್ದಗಳನ್ನ ನಿಂದನೆ ಮಾಡಿ ಅಲ್ಲೇ ವಾರ್ನ್ ಮಾಡಿದ್ರು ಅವರು. ವಾರ್ನ್ ಮಾಡಿಬಿಟ್ಟು ಸುಳೆ ಮಗನ ನಿನ್ನ ಹಿಂಗೆ ಕೆಟ್ಟ ಮಾತಲ್ಲೇ ಬೈದ್ಬಿಟ್ಟು ನಿನಗೆ ನಾಳೆ ಇದೆ ನೋಡ್ಕೋತೀನಿ ಅಂತ. ನಾನು ಅದನ್ನು ತಮ್ಮ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಅದು ಆ ಸ್ವಾಮೀಜಿ ಅವರು ನನಗೆ ವಾರ್ನ್ ಮಾಡಿರುವಂಥದ್ದನ್ನು. ದಿನಾಂಕ 4/10/2025 ಅಂದರೆ ನಿನ್ನೆ ದಿನ ರಾತ್ರಿ ನಮ್ಮದೊಂದು ಕುಟುಂಬದ ಫ್ಯಾಮಿಲಿ ಫಂಕ್ಷನ್ ಇತ್ತು. ದಾಬಸ್ಪೇಟೆನಲ್ಲಿ ಮದುವೆ ಇತ್ತು. ಮದುವೆಗೆ ಹೋಗ್ಬೇಕಾದ್ರೆ ಸಂಜೆ ಒಂದು 7:20ರಿಂದ 7:30ಕ್ಕೆ ನಾವು ಬರೂರ್ ಹತ್ರ ಚಾಮುಂಡೇಶ್ವರಿ ಪೀಠ ಅಂತಿದೆ. ಆ ಚಾಮುಂಡೇಶ್ವರಿ ಪೀಠ ಹತ್ರ ರೀಚ್ ಆದ್ವಿ. ನಾನು, ನನ್ನ ತಾಯಿ, ನನ್ನ ತಂದೆ, ನನ್ನ ತಮ್ಮ ಒಂದೇ ಕಾರಲ್ಲಿದ್ವಿ. ಹೋಗ್ತಾ ಇದ್ವಿ. ಫುಲ್ಲು ಜಾಮ್ ಆಗಿತ್ತು. ಒಂದು 20 ಮಿನಿಟ್ಸು ನಾವು ಆ ಜಾಗದಲ್ಲಿ ವೆಯ್ಟ್ ಮಾಡಿದ್ವಿ. ಏನೋ ದೇವ್ರ ಕಾರ್ಯ ನಡೀತಾ ಇದೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ಮೇಲೆ ಅಲ್ಲಿ ಪೊಲೀಸ್ನವ್ರು ಬಂದು ಸರ್ ಹಿಂಗಿದೆ, ಇಲ್ಲಿ ಜಾಮಾಗಿ ಹೋಗಿದೆ, ನಾವು ತೀರಾ ದೂರಕ್ಕೆ ಹೋಗಬೇಕು, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿದಾಗ ಅಲ್ಲೇ ಗ್ರಾಮಸ್ಥರು ಮತ್ತು ಪೊಲೀಸ್ನವರು ಅಲ್ಲಿ ಸ್ವಲ್ಪ ಒಂದು 5 ನಿಮಿಷ ಪಾರ್ಕಿಂಗ್ ಹಾಕೊಳ್ಳಿ ಕಾರಣ, ಆಮೇಲಿಂದ ನಾನು ನಿಮ್ಮನ್ನ ಬಿಟ್ಟು ಕಳಿಸ್ತೀನಿ, ಇದ್ರದ್ದು ಏನೋ ಈಚೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 10 ಮಿನಿಟ್ಸ್ ಆಯಿತು, 20 ಮಿನಿಟ್ಸ್ ಆಯಿತು. ಅಗೇನ್ ನಾನು ಪೊಲೀಸ್ನವ್ರನ್ನ ಸರ್ ಹಿಂಗಾಯಿತು, ನಾನು ಹೊರಡಬೇಕು, ಲೇಟ್ ಆಗೋಗ್ತದೆ ಸರ್ ಅಂತಂದಿದ್ದಕ್ಕೆ ಪೊಲೀಸ್ನವರು ನಾನು ಮಾತುಕತೆ ಆಡ್ತಾ ಇದ್ವಿ. ಆ ಟೈಮ್ನಲ್ಲಿ ಏಕಾಏಕಿ ಗುರೂಜಿ, ಯಾರು ಮನೀಶ್ ಗುರೂಜಿ ಅಂತೇಳಿ ಚಾಮುಂಡೇಶ್ವರಿ ಪೀಠದ ಸ್ವಾಮೀಜಿ, ಅವರು ನನ್ನ ಅಲ್ಲಿ ಬಂದರು. ಏನಿದು ಮಾತುಕತೆ ಅಂತ ಕೇಳಿದಾಗ ನಾನು ಅವ್ರನ್ನ ಬಂದಿದ ತಕ್ಷಣ ಗುರೂಜಿ ಅವ್ರಿಗೆ ಕೈ ಮುಗಿದ್ಬಿಟ್ಟು, ಗುರೂಜಿ ಹಿಂಗೆ ನಾನು ಈ ಥರ ಹೊಡ್ತಾ ಇದ್ದೀನಿ ಗುರೂಜಿ, ಅನಾನುಕೂಲ ಆಗ್ತಾ ಇದೆ, ಒಂದು ಕಡೆ ರಸ್ತೆ ಬಿಟ್ಬಿಟ್ಟು ನಮ್ಮನ್ನ ಹೋಗೋದಕ್ಕೆ ಬಿಟ್ಟರೆ ನಾವು ಹೊರಡ್ತೀವಿ ಗುರೂಜಿ, ಫ್ಯಾಮಿಲಿ ಇದ್ದೀವಿ ನಾವು, ಹಿಂಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಮದುವೆ ಇದೆ ಹೋಗಬೇಕು ಅಂತ ಹೇಳಿದಾಗ ಏಕಾಏಕಿ ಸ್ವಾಮೀಜಿ ನನ್ನ ಬಗ್ಗೆ ಅಡ್ಡಾದುಡ್ಡಿಯಾಗಿ ಮಾತಾಡಿದ್ರು. ನಾನು ಏನು ಗುರೂಜಿ ಈ ಥರ ಮಾತಾಡ್ತಿದ್ದೀರಿ, ತಾವೇನು ತಿಳಿದವರಾಗಿ, ಹಿಂಗೆ ಕಾರ್ಯಕ್ರಮಕ್ಕೆ ನಾವೇನೋ ತೊಂದರೆ ಕೊಡ್ತಾ ಇದ್ದೀವ, ನಾವು ಒಬ್ಬರು ಹಿಂದೂ ಕಾರ್ಯಕರ್ತ ಸ್ವಾಮೀಜಿ, ನಾನು ಹಿಂಗೆ ಕಾರ್ಯಕ್ರಮ ಇದು ತೊಂದರೆ ಮಾಡೋಕ್ಕೆ ನನಗೇನು ಇದಿಲ್ಲ, ತೊಂದರೆ ಇಲ್ಲ, ನಾವು ಹೋಗ್ತೀವಿ ಸ್ವಾಮೀಜಿ, ನಮಗೆ ಬಿಟ್ಬಿಡಿ ಅಂತ. ಸರಿ ಅಂತೇಳ್ಬಿಟ್ಟು ಸ್ವತಃ ಸ್ವಾಮೀಜಿಯವರನ್ನೇ ಒಂದು 5 ನಿಮಿಷಗಳ ಮಾತಾಡಿದ್ರು, ವಾರ್ನ್ ಮಾಡ್ತಾಯಿದ್ರು, ಕೈ ತೋರಿಸ್ತಾಯಿದ್ರು. ಆ ಟೈಮ್ನ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಕಾರಣ ಒಂದು 10 ಅಡಿ ಮುಂದಕ್ಕೆ ಪಾಸ್ ಮಾಡಿಸಿದ್ರು. ಏಕಾಏಕಿ ಸ್ವಾಮೀಜಿಯವ್ರ ತಮ್ಮ ಸ್ವಲ್ಪ ತಲೆಯಲ್ಲಿ ಕೂದಲು ಕಮ್ಮಿತ್ತು, ಏಕದಮ್ ಬಂದು ಹಿಂಗೆ ಬೆಂಚ್ನ ಮುಂದೆ ಇದ್ರದ್ದು ನಂದು ಕಾರ್ದು ಇಂಜಿನ್ ಮೇಲೆ ಬಡಿದ್ಬಿಟ್ಟು ಅವ್ಯಾಜ್ಯ ಶಬ್ದಗಳಿಂದ ಸೂಳೆ ಮಗನೇ ನಿಲ್ಲಿಸೋ ಕಾರಣ ನಿನಗಿದೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಬಂದರು. ತಿರುಗಿ ಹೋಗಿದ್ದಿದ್ದು ಸ್ವಾಮೀಜಿ ಮತ್ತೆ ಬಂದು ಯಾಕೋ ಹಿಂದೆ ಕಾರು ಅಂತ ಹೇಳ್ಬಿಟ್ಟು ಕಾರೇ ಹಿಂದಕ್ಕೆ ಹಾಕಿಸಿ ನಾನು ಕೆಳಗಿಳಿದು ಸ್ವಾಮೀಜಿಯವ್ರನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ಸ್ವಾಮೀಜಿ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀರಿ, ನಾನು ಏನು ಮಾತಾಡಿಲ್ಲಲ್ಲ ಸ್ವಾಮೀಜಿ, ಒಂದು ಮಾತು ನಾನು ಮಾತಾಡ್ದವನಲ್ಲ. ಆ ಸಂದರ್ಭದಲ್ಲಿ ನಾನು ಸ್ವಾಮೀಜಿಂಗೆ ಕೇಳಿದಾಗ ನೀನು ನನ್ನ ಮಗ ಯಾವ ಊರು ನಿಂದು ಅಂತಂದರು. ಸ್ವಾಮೀಜಿ ಹಿಂಗೆ ನಾವು ಇದ್ರವರು ಶ್ರೀರಾಮ್ಪುರ ಕಾಲೋನಿ ನನ್ನ ಮಕ್ಕಳ ನೀವು ಅಂತ ಹೇಳ್ಬಿಟ್ಟು ನನ್ನ ಜಾತಿ ನಿಂದನೆಯನ್ನ ಮಾಡೋದು. ನಾನು ಹೇಳಿದೆ ಸ್ವಾಮೀಜಿ ತಪ್ಪಾಗ್ತದೆ, ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಬಿಟ್ಬಿಡಿ ಸ್ವಾಮೀಜಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರ್ ಇಲ್ಲಿಗೆ ಒಬ್ಬ ಇದ್ದವನು ಸ್ವಾಮೀಜಿ ಹಿಂಬಾಲಕ ಇಲ್ಲಿ ಗುದ್ದದ ಸರ್, ಗುದ್ದದೇಟ್ಗೆ ನಾನು ಸ್ವಾಮೀಜಿ ಕಾಲು ಹಿಡ್ಕೊಬಿಟ್ಟೆ. ನನಗೆ ಬೇರೆ ದಾರಿ ಇರಲಿಲ್ಲ. ಯಾಕೆಂದರೆ ಅವರು 100 ಜನ ಇದ್ದರು. ಸ್ವಾಮೀಜಿ ಮತ್ತು ಸ್ವಾಮೀಜಿ ಸಹಚಾರ 4-5 ಜನ ನನ್ನ ಅಲ್ಲೇ ಮಾಡೋಕ್ಕೆ ಬಂದಾಗ ಸ್ವಾಮೀಜಿ ಕಾಲು ಹಿಡ್ಕೊಂಡ್ಬಿಟ್ಟೆ. ಬುದ್ಧಿ ನನ್ನ ತಪ್ಪು, ನೀವು ಏನು ಬುದ್ಧಿ ಈ ಥರ ಮಾಡ್ತಾ ಇದ್ದೀರಾ, ನೀವೇ ಹಿಂಗಿದ್ದು ಇದು ಮಾಡ್ಬೇಕಲ್ಲ ಬುದ್ಧಿ, ಯಾಕೆ ಬುದ್ಧಿ ಹಿಂಗೆ ಹೊಡಿಸ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ನ ಹಿಂಗೆ ಶರ್ಟ್ ಇಟ್ಕೊಂಡು ಮೇಲೆ ಎತ್ತಿದ್ರು ಈ ಸ್ವಾಮೀಜಿ. ಶರ್ಟ್ ಇಟ್ಕೊಂಡು ಮೇಲೆ ಎತ್ತಿಬಿಟ್ಟು ನನ್ನ ಮೇಲೆ ಏಕಾಏಕಿ ಅವ್ಯಾಜ್ಯ ಶಬ್ದಗಳನ್ನು ನಿಂದನೆ ಮಾಡಿ ಅಲ್ಲೇ ವಾರ್ನ್ ಮಾಡಿದ್ರು ಅವರು. ವಾರ್ನ್ ಮಾಡಿಬಿಟ್ಟು ಸೂಳೆ ಮಗನ ನಿನ್ನ ಹಿಂಗೆ ಕೆಟ್ಟ ಮಾತಲ್ಲೇ ಬೈದ್ಬಿಟ್ಟು ನಿನಗೆ ನಾಳೆ ಇದೆ ನೋಡ್ಕೋತೀನಿ ಅಂತ. ನಾನು ಅದನ್ನು ತಮಗೆ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಅದು ಆ ಸ್ವಾಮೀಜಿಯವರು ನನಗೆ ವಾರ್ನ್ ಮಾಡಿರುವಂಥದ್ದನ್ನು. ಅದಾದಮೇಲೆ ನಾನು ಕಾರಿಗೆ ಏನು ಮಾಡಿದ್ರು, ಹಿಂದೆಯಿಂದ ಒಂದು 10 ನಿನ್ನ ಅಮ್ಮನ ಅಂತ ಹೇಳಿದ್ದು ನನ್ನ ಕಾರ್ ಒಳಗೆ ನುಗ್ಗಿದ್ರು ಡ್ರೈವರ್ ಸೀಟಿಗೆ ನುಗ್ತಿದ್ದಂಗೆ ಸ್ವಾಮೀಜಿ ಬೆಂಬಲಿಗರು, ಅವನು ಅವ್ನ ತಮ್ಮ ಮತ್ತು ಒಂದು 3 ಜನ ಪೂರ್ತಿ ಬಂದು ಮುಂದೆಗಡೆಯಿಂದ ಕಾರಿನ ಗಾಜೆಲ್ಲ ಹೊಡೆಯೋಕೆ ನೋಡಿದ್ರು. ಫುಲ್ಲು ಡೆಂಟ್ ಆಯಿತು ಕಾರು. ಮುಂದೆಗಡೆ ಬಂದಿದ್ದು ಏಕದಮ್ ಹಿಂಗೆ ಗುದ್ದಿದ್ರು. ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಎಲ್ಲರೂ ಕೈ ಮುಗಿದು ಹಿಂಗೆ ಹೊಡಿಬೇಡಿ, ದಯವಿಟ್ಟು ಬೇಡ, ಇದು ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ, ನಾವೇನಾದರೂ ತಪ್ಪು ಮಾತಾಡ್ಬೇಕು, ಬಿಟ್ಬಿಡಿ, ನಾವು ಹೋಗ್ತೀವಿ ಅಂತ ಅಂದರು. ಆ ಸಂದರ್ಭದಲ್ಲೂ ಸ್ವಾಮೀಜಿ ಕರುಣೆ ತೋರಿಸ್ಲೇ ಇಲ್ಲ. ಕಾರ್ ಕೀ ಕಿತ್ಕೊಂಡು ನಮ್ಮನ್ನ ತಿರುಗಿ ಈಚೆಗೆ ಎಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ನನ್ನ ತಂದೆ ನನ್ನ ತಾಯಿ ಇಬ್ಬರು ಒಪ್ಕೊಂಡು ನನ್ನ ಮಗನ ಹೊಡಿಬೇಡಿ ಅಂತ ಹಿಂದಿನ ಸೀಟಲ್ಲಿ ಕೂತಿದ್ರು. ಇಬ್ರು ಪ್ರಯತ್ನ ಬಿಟ್ರು. ನನ್ನ ತಮ್ಮ ಹೇಳಿದ್ರು, ನನ್ನ ತಮ್ಮನ್ನ ಹಿಂಗೆ ಗೀಚೆಯಿಂದ ಅವನು ಕೊಳ್ಪಟ್ಟು ಯಾಕಂಡು ಅವನು ಕಪ್ಪಾಳಕ್ಕೆ ಹಿಂಗೆ ಹೊಡೆಯೋರು. ನನಗೆ ಇಲ್ಲಿ ಕಣ್ಣತ್ರ ಕಪ್ಪಾಳಕ್ಕೆ ಜುಟ್ಟು ಹಿಡ್ಕೊಂಡು ಸ್ಟೇರಿಂಗ್ ಗುದ್ದಿದ್ದೇ ಇದ್ರು ಸ್ವಾಮೀಜಿ ತಮ್ಮ ಮತ್ತು ಸ್ವಾಮೀಜಿ ಅವರು. ಮತ್ತು ಅವನು ಒಬ್ಬ ಹುಡುಗ ಇದ್ದ, ಅವನು 4-5 ಜನ ನನಗೆ ಹೊಡೆದಿದ್ದು ನನಗೆ ನೆನಪಿದೆ ಸರ್. ಅವ್ರ ಮುಖಗಳು, ಒಬ್ಬ ಗಡ್ಡ ಬಿಟ್ಟಿದ್ದ,
ಇವಿಷ್ಟು ಜನ ಎಲ್ಲ ಕೆಟ್ಟ ಮಾತಾಡಿದ್ದು, ಕೆಟ್ಟ ಮಾತಾಡಿ ಪ್ರತಿಯೊಬ್ಬರು ಏನು ನನ್ನ ಹೇಳಕ್ಕೆ ಬಿಡ್ತಾಯಿಲ್ಲ, ಮಾತಾಡಕ್ಕೆ ಬಿಡ್ತೀನಿ, ನಾನು ಬಿಟ್ಬಿಡಿ ನಾನು ಹೊಡ್ತೀನಿ ಅಂತಂದ್ರು ನನ್ನ ತೀರಾ ಅವ್ಯಾಜ ಶಬ್ದಗಳಿಂದ ಇದು ಮಾಡಿದ್ರು. ಆ ನಂತರದಲ್ಲಿ ನನ್ನ ಕಾರ್ಕಿ ಕೊಟ್ಬಿಡಿ ಅಂತ ಹೇಳಿದಾಗ ಕಾರ್ಕಿ ಕೊಟ್ಬಿಟ್ಟು ನೀನು ನಾಳೆಗೆ ನೋಡ್ಕೊತೀನಿ ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮುಂದಕ್ಕೆ ಇದು ಮಾಡಿದ್ರು. ಮುಂದಕ್ಕೆ ಮಾಡ್ತಿದ್ದಂಗೆ ತಿರ್ಗಾ ಬಂದು ಹೊಡೆದ್ರು. ನನಗೆ ಎಕ್ಸಿಟ್ ಆಗೋ ಟೈಮಿಗೆ ಬಂದು ತಿರ್ಗಾ ಹೊಡೆದ್ರು. ಬಟ್ 2-3 ಸತಿ ಇದು ಅಂತ ನಾನು ಅವ್ರನ್ನ ಕೇಳಿದೆ, ಏನು ಸ್ವಾಮೀಜಿ ಯಾರಿಗೋ ಹೊಡೆದಂಗೆ ನಮ್ಗೆ ಹೊಡಿತಾ ಇದ್ದೀರಾ? ನಾವು ಹಿಂದೂ ಕಾರ್ಯಕರ್ತ ಸ್ವಾಮೀಜಿ, ನಾನು ಶ್ರೀರಾಮ ಸೇನೆ ಕಾರ್ಯಕರ್ತ ಇದ್ದೀನಿ, ABVP ಕಾರ್ಯಕರ್ತ ಇದ್ದೀನಿ, ನನ್ನ ಹಿಂದೂ ಜಾಗರಣ ವೇದಿಕೆ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸ್ವಾಮೀಜಿ. ನಮ್ಮ ಕುಟುಂಬಕ್ಕೆ ನೀವು ಈ ಥರ ಅನ್ಯಾಯ ಮಾಡಿಬಿಟ್ರೆ ನಿಮ್ಮಂಥವ್ರು ದಾರಿ ತೋರಿಸೋರು ಹೆಂಗೆ ಮಾಡಿದ್ರೆ ಹೆಂಗೆ ಗುರೂಜಿ ಅಂತ ಅಂದಾಗ್ಲೂ ಬರೀ ಅವಿಭಾಜ್ಯ ಶಬ್ದಗಳನ್ನು ನಿಂದಿಸ್ನೇ ನನ್ನ ತಾಯಿಯವರು ಅವಾಗ ಬಂದಾಗ ಸಪೋರ್ಟಿಗೆ ಬಂದಾಗ ನನ್ನ ತಾಯಿ ಸೀರೆ ಹೇಳ್ತಾರೆ ಸ್ವತಃ ಸ್ವಾಮೀಜಿ ಅವ್ರು ಹಂಗೆ ಮಾಡಿದಾಗ ನಮ್ಗೆ ಬೇರೆ ದಿಕ್ಕೇ ತೋಚಲ್ಲ. ನನ್ನ ತಂದೆಯವ್ರಿಗೆ ಕಪ್ಪಳ ಕೊಡಿದ್ರು. ಈಗ ನನ್ನ ಫ್ಯಾಮಿಲಿಯವರು ನನಗೆ ವಿಧಿ ಇಲ್ದಿರ ನಾವು 4 ಜನ ಏನೂ ಮಾಡೋಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ನಾವು ತಿರ್ಗಾ ಅಲ್ಲಿಂದ ಈಚೆಗೆ ಬಂದು ನೋಡಿದಾಗ ನನ್ನ ಕಾರ್ ಪೂರ್ತಿ ಜಖಮ್ ಆಗೋಯ್ತು. ನನ್ನ ಕೈಯಲ್ಲಿ ಗಾಡಿ ಓಡಿಸೋ ಶಕ್ತಿ ಇರಲಿಲ್ಲ. ಕೊನೆಗೆ ನನ್ನ ತಮ್ಮ ಅಲ್ಲಿ ನಾನು ಈಚೆ ಬಂದು ನನ್ನ ತಮ್ಮನ ಕರ್ಕೊಂಬಂದು ನಾನು ಸ್ಟೇಷನ್ ಹತ್ರ ಬಂದಾಗ ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮನ ಸ್ಟೇಷನ್ ಹತ್ರ ಬಿಟ್ಟರು. ಮತ್ತು ಅಲ್ಲಿ ನಮ್ಮ ಸ್ನೇಹಿತರು ನನ್ನ ಕರ್ಕೊಂಬಂದು ನೆಲಮಂಗಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ರಾತ್ರಿ 8:30-9 ಗಂಟೆಗೆ ಪೊಲೀಸ್ ಸ್ಟೇಷನಿಗೆ ಹೋದ್ವಿ, ಮಾಹಿತಿ ಕೊಟ್ವಿ. ಮಾಹಿತಿ ಕೊಟ್ಟಾದ್ಮೇಲೆ ಮಾಹಿತಿ ನಂತರದಲ್ಲಿ ಅವ್ರು ತಗೊಂಡು ಸ್ಟೇಷನ್ ಅವರು ರಾತ್ರಿ 1:30ಗೆ FIR ಮಾಡಿದ್ರು ಸರ್. ಗಲಾಟೆ ಆಗಿದ್ದು ಚಾಮುಂಡೇಶ್ವರಿ ಪೀಠ ಅಂತಿದೆ ಸರ್, ಆ ಗೊರೂರು ಟುವರ್ಡ್ಸ್ ಶಿವಗಂಗೆ ಮೇನ್ ರೋಡು ಸರ್. ಲೆಫ್ಟ್ ಸೈಡ್ಗೆ ಗೊರೂರ್ದು ದೇವಸ್ಥಾನ ಇದೆ. ಸೆಂಟ್ರ್ ರೋಡ್ನಲ್ಲಿ ಪೂರ್ತಿ ರೋಡ್ ಬ್ಲ್ಯಾಕ್ ಆಗೋಗಿತ್ತು. ಇದ್ ಕಡೆ 1 ಕಿಲೋಮೀಟರ್ ಬ್ಲ್ಯಾಕು, ಅದ್ ಕಡೆ 1 ಕಿಲೋಮೀಟರ್ ಬ್ಲ್ಯಾಕ್ ಆಗಿತ್ತು. ಸ್ಟೇಟ್ ಹೈವೇ ಅದಿದ್ದು ಅದು ಬ್ಲ್ಯಾಕ್ ಆಗಿತ್ತು. ನಾನು ಪ್ರಶ್ನೆ ಮಾಡಿದ್ದು ಇಷ್ಟೇ, ಸರ್ ಹಿಂಗೆ ನಮ್ಗೆ ಹೋಗೋರ್ಗೆ ಅನುಕೂಲ ಮಾಡ್ಕೊಂಡು ಕೊಡಿ, ನಾವು ಹೊರಡ್ತೀವಿ, ನಾವು ಹೊರಡೋರಿದ್ದೀವಿ. ಸರ್ ನಾವಲ್ಲಿ ವೆಯ್ಟ್ ಮಾಡಿದ್ವಿ ಸರ್. ನಮ್ಮ ತಂದೆ ತಾಯಿ ಮತ್ತು ಇವರು ನಮ್ಮ ರಮೇಶ್ ಅಣ್ಣ ಅವ್ರು ಬಂದಿದ್ದರು. ನಮ್ಮ ಹಿಂದೂ ಕಾರ್ಯಕರ್ತರುಗಳು ಮತ್ತು ಅವ್ರ ಮುಖಂಡರುಗಳನ್ನೆಲ್ಲ ನಾನು ಮಾಹಿತಿ ಪಡ್ಕೊಂಡೋಣ, ಹಿಂಗೆ ಬನ್ನಿ ಮಾಡಿ ಅಂತ ಕೇಳಿದ್ರು. ಸ್ವಲ್ಪ ಅಲ್ಲಿ ನಾವು ಕೇಳಿದ್ದು ಇದಕ್ಕೆ ನನ್ನ ಕಂಪ್ಲೇಂಟ್ನ ಬರೆದಾಗ ಕಂಪ್ಲೇಂಟ್ ಆ ಥರ ಮಾಡೋಕ್ಕಾಗಲ್ಲ ಅನ್ನೋ ಇದ್ರ ಮೇಲೆ ಒಂದು ಸ್ವಲ್ಪ ಮಾತು ಇದಾಯಿತು. ಅದಾದಮೇಲೆ ನಾನು ಅವ್ರನ್ನ ಕೇಳ್ಕೊಂಡೆ, ಇಲ್ಲ ದಯವಿಟ್ಟು ನನಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ರಮೇಶ್ ಅಣ್ಣ ಅವರು ಮತ್ತು ಅವರು ಮೇಲಧಿಕಾರಿಗಳ ಜೊತೆ ಮಾತಾಡಿ ಈ ಮಾಡಲೇಬೇಕು ಅಂದಾಗ ನನ್ನ ತಾಯಿ, ನನ್ನ ತಂದೆ ಅವರೆಲ್ಲ ಅಲ್ಲೇ ಕೂತರು. ಆವಾಗ ಅವ್ರು ಪೊಲೀಸ್ನವ್ರು ಸಹಕಾರ ಕೊಟ್ಟು FIRನ ಮಾಡಿದ್ರು ಸರ್. ಒಂದು ಕಡೆ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ, ಕುಡಿದು ಗಲಾಟೆ ಮಾಡಿದ್ರು, ಪೊಲೀಸ್ನವ್ರ ಮೇಲೆ ಗಲಾಟೆ ಮಾಡಿದ್ರು, ಆಮೇಲೆ ಸ್ವಾಮೀಜಿ ಬಂದ್ರು ಅಂತ ಒಂದು ಆರೋಪ ಇದೆ ಸರ್. ನನ್ನ ಕುಡಿಯುವಂಥ ಅಭ್ಯಾಸನೇ ಇಲ್ಲ, ನಾನು ಕುಡಿಯೋದು ಇಲ್ಲ ಸರ್. ತಮಗೆ ಇದೊಂದು ರಿಪೋರ್ಟ್ ಕಾಡ್ಬೋದು ಸರ್. ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರು ಕೊಟ್ಟಿದ್ದು ರಿಪೋರ್ಟು. ಆಮೇಲಿಂದ ಆ ರಿಪೋರ್ಟ್ನಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ ಸರ್, ನೋ ಸ್ಮೆಲ್ ಆಫ್ ಆಲ್ಕೋಹಾಲ್ ಅಟ್ ಬ್ರೀತ್ ಅಂತ. ತಮ್ಗೆ ಗಮನಿಸ್ಬೋದು ಸರ್. ನಾನು ಯಾಕೆಂದರೆ ನೀವು ಗಲಾಟೆ ಮಾಡಿದ್ರ ಆಮೇಲೆ ಸ್ವಾಮೀಜಿ ಬಂದ್ರು ಅಂತ ಆರೋಪ. ಪೊಲೀಸ್ನವ್ರ ಮೇಲೆ ಗಲಾಟೆ ಆಗಲಿಲ್ಲ, ಪೊಲೀಸವ್ರಿಗೂ ನನಗೂ ಮಾತಾಗ್ತಾ ಇತ್ತು. ಯಾಕೆ ಸರ್ ತಾವು ಟ್ರಾಫಿಕ್ನ ಕ್ಲಿಯರ್ ಮಾಡಿಲ್ಲ ಅಷ್ಟೇ ಸರ್. ಮಾತು ಗಲಾಟೆ ಇನ್ನೊಂದು ಇರಲಿಲ್ಲ ಅಲ್ಲಿ. ಟ್ರಾಫಿಕ್ಗೆ ಕ್ಲಿಯರ್ ಮಾಡಿಲ್ಲ, ಬಿಟ್ಟರೆ ನಾವು ಹೊರಡ್ತೀವಿ ಇಷ್ಟೇ ಮಾತಿಗೆ. ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಒಬ್ಬರು ಪೀಠಾಧಿಪತಿ ಆದವರು ನಮ್ಮಂಥವ್ರನ್ನ ಸಾರ್ವಜನಿಕರನ್ನ ಹಿಂಗೆ ರಸ್ತೆಯಲ್ಲಿ ಹಿಡಿದು ಹೊಡೆದ್ರೆ ನಾಳೆ ದಿನ ನಾವು ಯಾವ ದೇವಸ್ಥಾನಗಳಿಗೆ ಹೋಗ್ಬೇಕು, ಯಾರ ಮುಂದೆ ಕೈ ಮುಗಿಬೇಕು, ಇವ್ರು ಬೆಳಗ್ಗೆ ಇವ್ರ ಕಾಲುಗಳಿಗೆ ನಾವು ಬೀಳ್ಬೇಕಲ್ಲ. ಇವರನ್ನೇ ಹಿಂಗೆ ಅನ್ಯಾಯ ಮಾಡಿಬಿಟ್ರೆ ನಾವು ನಾಳೆಗೆ ಎಲ್ಲಿ ಹೋಗ್ಬೇಕು? ನಮ್ಮಂಥ ಆಯಿತು ನಮಗೇನು ದಿಕ್ಕು ದೆಸೆ ಇಲ್ಲ, ಹೊಡೆದ್ಬಿಟ್ರೆ ಸ್ವಾಮೀಜಿ. ಇವಾಗ ಈಗ ನಾಳೆ ದಿನ ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು, ನಾಳೆಗೆ ನಂಗೆ ಬೇರೆ ದಿಕ್ಕೇ ಇಲ್ಲ ಅನ್ನೋ ಥರದಲ್ಲಿ ನಾವು ಇದು ಆಗೋಗಿದ್ದೀವಿ ಸರ್.